ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ನಿಮ್ಮ ಸಂಬಂಧದಲ್ಲಿ ಪದೇ ಪದೇ ಜಗಳ ಆಗ್ತಾ ಇರೋದು, ಪದೇ ಪದೇ ಕಿರಿಕಿರಿ ಮಾಡ್ಕೋತಾ ಇದ್ದೀರಾ, ಮುನಿಸ್ಕೋತಾ ಇದ್ದೀರಾ, ಸಮಸ್ಯೆಗಳನ್ನ ಒಂದ್ರ ಮೇಲೆ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಿದ್ದೀರಾ. ಇದು ಯಾಕೆ? ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದೆಯಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಏನಾದರೂ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಪೂರ್ಣ ವಿಡಿಯೋದಲ್ಲಿ ಟ್ಯಾರೋ ಮುಖಾಂತರ ನೋಡ್ತಾ ಹೋಗೋಣ. ಓಕೆನಾ? ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಥ್ಯಾಂಕ್ ಯು. ನನಗೆ ಮತ್ತು ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಯನ್ನು ತಿಳಿಸ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಥ್ಯಾಂಕ್ ಯು. ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಯನ್ನು ಒಂದು ಸಾರಿ ನಿಮ್ಮ ಮನಸ್ಸಲ್ಲಿ ಅವರ ಹೆಸರನ್ನು ಹೇಳ್ಕೊಳ್ಳಿ. ನನ್ನ ಜೀವನದಲ್ಲಿ ಯಾಕೆ ಈ ರೀತಿಯಾದಂತಹ ಪದೇ ಪದೇ ನಮ್ಮ ಸಂಬಂಧದಲ್ಲಿ ಕಿರಿಕಿರಿ ಆಗ್ತಾ ಇದೆ, ಬ್ರೇಕಪ್ ಆಗ್ತಾ ಇದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗ್ತಾ ಇದೆ, ನನ್ನ ಮೇಲೆ ಯಾಕೆ ಅವರು ಸಿಟ್ಟು ಮಾಡ್ಕೋತಾ ಇದ್ದಾರೆ, ಅಥವಾ ನಮ್ಮ ಮಧ್ಯೆ ಯಾರಾದರೂ ಬಂದಿದ್ದಾರಾ, ಅಥವಾ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೇನಾದರೂ ಕುತೂಹಲ ಅಥವಾ ಗೊಂದಲ ಇತ್ತು ಅಂತ ಹೇಳಿದರೆ ಈ ರೀಡಿಂಗ್ ಮುಖಾಂತರ ಸಹಿತ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ನಿಮಗೆ ಒಳ್ಳೆಯ ಒಂದು ಎನರ್ಜಿ ಕನೆಕ್ಟ್ ಆಗುತ್ತೆ. ಈ ಎನರ್ಜಿಯಿಂದ ನೀವು ಸಹಿತ ಆ ಸಂಬಂಧದಲ್ಲಿರುವಂತಹ ಸಮಸ್ಯೆಯನ್ನು ಬಗೆಹರಿಸ್ಕೋಬೋದು ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಏಂಜಲ್ಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಲ್ಲಿ ಈ ಮೊದಲನೇ ಎನರ್ಜಿಯಲ್ಲಿ ನನಗೆ ತಿಳಿತಾ ಇರೋದು ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನಸ್ಸಲ್ಲಿ ಪದೇ ಪದೇ ನೀವು ಅವ್ರನ್ನ ಅನುಮಾನ ಪಡ್ತಾ ಇರೋದ್ರಿಂದ ಆಗಿರ್ಬೋದು, ಅಥವಾ ನೀವು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋದ್ರಿಂದ ಆಗಿರ್ಬೋದು, ಅಥವಾ ಅವರಲ್ಲಿ ಏನೋ ಒಂದು ಸಮಸ್ಯೆಯನ್ನು ನೀವೇ ಹುಡುಕ್ತಾ ಇರುವಂಥದ್ದಾಗಿರ್ಬೋದು. ಆ ಕಡೆಯಿಂದ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ, ಅವ್ರು ನನ್ನ ಜೊತೆ ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ, ನಮ್ಮ ಮಧ್ಯೆ ಏನಕ್ಕೆ ಹೀಗಾಗ್ತಾ ಇದೆ, ನನಗೆ ಅವರು ಯಾಕೆ ಈ ಥರ ಟೈಮ್ ಕೊಡ್ತಾ ಇಲ್ಲ, ನನಗೋಸ್ಕರ ಯಾಕೆ ಅವ್ರು ಕಾಯ್ತಾ ಇಲ್ಲ ಅನ್ನುವಂಥ ಎಷ್ಟೋ ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಉತ್ತರ ಸಿಗುವಂಥದ್ದಿದೆ. ಏಕೆಂದರೆ ಈ ಎನರ್ಜಿ ನಿಮ್ಗೆ ಕನೆಕ್ಟ್ ಆದ ತಕ್ಷಣ ಇಲ್ಲಿ ಬಂದಿರುವುದು ಅದೇ ತರಹದ ಎನರ್ಜಿ. ಓಕೆನಾ? ಈ ಎನರ್ಜಿ ನಿಮಗೆ ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ನಿಮ್ಮ ಮನಸ್ಸಲ್ಲಿ ತುಂಬಾ ಗೊಂದಲಗಳಿದೆ, ತುಂಬಾ ಯೋಚನೆಗಳನ್ನು ಒಂದ್ರ ಮೇಲೆ ಒಂದು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಹಾಗೆ ಹೇಳ್ತಿದ್ದಂಗೆ ಇಲ್ಲಿ ಕಾರ್ಡ್ ಒಂದ್ರ ಮೇಲೆ ಒಂದು ಬೀಳ್ತಾ ಇದೆ. ಏಕೆಂದರೆ ನೀವು ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ನೋವು ಪಟ್ಟಿದ್ದೀರಾ, ತುಂಬಾ ಕಿರಿಕಿರಿನೂ ಅನುಭವಿಸಿದ್ದೀರಾ. ಎಷ್ಟು ಅಂತ ಹೇಳಿದರೆ ಅವರಿಂದ ನನಗೆ ಯಾವಾಗಪ್ಪ ಮುಕ್ತಿ ಸಿಗುತ್ತೆ, ಈ ಹಿಂಸೆಯಿಂದ ನನಗಿಷ್ಟು ಬೇಗ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಸಹಿತ ನೀವು ಯೋಚನೆ ಮಾಡ್ತಾ ಇರ್ಬೋದು. ನೋಡೋಣ ಟ್ಯಾರೋ ಏನು ಹೇಳುತ್ತೆ. ಓಕೆ, ಮೋಸ ನಡೆದಿರೋದು, ಇಲ್ಲಿ ಮೋಸ ನಡೆದಿರೋದಿದೆ. ನಿಮಗೆ ತುಂಬಾ ಮೋಸ ಮಾಡಿದ್ದಾರೆ. ನೀವು ಅಂದ್ಕೊಂಡಿರೋದಷ್ಟು ಸುಲಭ ಯಾವುದೂ ನಡೆದಿಲ್ಲ. 2 ಆಫ್ ಸಾರ್ಡ್ಸ್, ಹೌದು. ನೈಟ್ ಆಫ್ ಸಾರ್ಡ್ಸ್, ಪೇಜ್ ಆಫ್ ಕಪ್ಸ್, Three of Pentacles, ವಾವ್, 8 of Wands. ಒಂದು ಮಾತು ನಿಮಗೆ ಹೇಳ್ತೀನಿ, ಇಲ್ಲಿ ಯಾರೆಲ್ಲ ಇಲ್ಲಿ ರಿಲೇಷನ್ಶಿಪ್ಪಿಗೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಲ್ಲಿ ನಿಮಗೆ ಒಂದು ಸರಿಯಾದ ಪರಿಹಾರವನ್ನು ಹೇಳ್ತೀನಿ. ಓಕೆ, ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ನಡೆದಿರೋದಂತೂ ತುಂಬಾ ಇದರಲ್ಲಿ ಕಾಣ್ತಾ ಇದೆ. ಏಕೆಂದರೆ ಇಲ್ಲಿ ಒಂದು ನಾನು ದೀಪ ಹಚ್ಚೆ ಈ ವಿಡಿಯೋ ಮಾಡೋದು, ಆ ದೀಪದಲ್ಲಿ ಸ್ವಲ್ಪ ಸೂಚನೆ ಬಂತು. ಇಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ರಿಲೇಷನ್ಶಿಪ್ಪಲ್ಲಿ, ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆಂದರೆ ಇಲ್ಲಿ ತುಂಬಾ ನೆಗೆಟಿವ್, ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮಲ್ಲಿರುವಂಥ ನಿಮ್ಮ ಸುತ್ತಮುತ್ತ ಎಷ್ಟೋ ಜನಗಳು ಸಹಿತ ನಿಮ್ಮ ಜೀವನಕ್ಕೆ ನಿಮಗೆ ತೊಂದರೆಯನ್ನು ಕೊಡ್ತಾ ಇರುವಂಥದ್ರು, ಅಥವಾ ನಿಮಗೆ ನೋವನ್ನು ಕೊಡ್ತಾ ಇದ್ದಾರೆ. ನೀವು ತುಂಬಾ ಸ್ಟಕ್ ಆಗಿದ್ದಾರೆ, ಮೈಂಡ್ ಸ್ಟಕ್ ಆಗಿದೆ. ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇಲ್ಲ. ನೀವು ಯೋಚನೆ ಮಾಡಿದರೂ ಸಹಿತ ನಿಮಗೆ ಯಾವ ದಾರಿ ಅನ್ನೋದು ನಿಮಗೆ ಕಾಣ್ತಾ ಇಲ್ಲ. ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿದೆಯೋ ಅಷ್ಟೇ ನೀವು ಡಿಪ್ರೆಷನ್ನಲ್ಲಿದ್ದೀರಾ, ನೀವು ಅಷ್ಟೇ ನೋವನ್ನು ಪಡ್ತಾ ಇದ್ದೀರಾ, ಅಷ್ಟೇ ನೀವು ಹಿಂಸೆಯನ್ನು ನೋಡಿದ್ದೀರಾ. ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನಿಮ್ಮ ಜೊತೆ ಇರುವಂಥ ಜನಗಳಾಗಿರ್ಬೋದು, ನಿಮಗೆ ಕೊಡ್ತಾ ಇರುವಂತಹ ನೋವು ಏನಾಗಿದೆಯಪ್ಪ ಅಂತ ಹೇಳಿದರೆ, ನೀವು ಏನೇ ಯೋಚನೆ ಮಾಡಿದ್ರು, ಎಷ್ಟೇ ಬುದ್ಧಿವಂತಿಕೆ ತೋರಿಸಿದ್ರು, ಅದರಿಂದ ಹೊರ ಬರೋ ಪ್ರಯತ್ನ ಮಾಡಿದರೂ ಸಹಿತ ಅಲ್ಲಿ ಏನಾಗಿದೆಯಪ್ಪ ಅಂತ ಹೇಳಿದರೆ, ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಅಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್
ಆಗಿರುವಂಥದ್ದಾಗಿರ್ಬೋದು. ಓಕೆನಾ. ಇಲ್ಲಿ ನಿಮಗೆ ಆ ಸಮಸ್ಯೆನ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮಲ್ಲಿರುವಂಥ ಎಷ್ಟೋ ನೋವುಗಳಿಗೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಎಷ್ಟೋ ಪ್ರಯತ್ನ ಮಾಡಿದ್ದೀರಾ, ಬಟ್ ಅಲ್ಲಿ ಪ್ರಯತ್ನ ವಿಫಲವಾಗಿದೆ. ಓಕೆನಾ. ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಅದರಿಂದ ಹೇಗೋ ಹೊರಗೆ ಬರಬೇಕು, ಯಾವುದೋ ರೀತಿಯಿಂದ ನಾನು ಅದು ಆ ಇದರಿಂದ ತಪ್ಪಿಸ್ಕೋಬೇಕು, ಆ ಎನರ್ಜಿಯಿಂದ ತಪ್ಪಿಸ್ಕೋಬೇಕು, ನಾನು ಆ ನೋವಿಂದ ಹೊರ ಬರಬೇಕು. ಅವ್ರು ಕೊಡುವಂತಹ ವ್ಯಕ್ತಿ ಅವ್ರು ಏನು ಹಿಂಸೆ ಕೊಡ್ತಾ ಇದ್ದಾರೆ, ಅವ್ರು ಏನು ನೋವು ಕೊಡ್ತಾ ಇದ್ದಾರೆ, ಮಾತಲ್ಲೇ ಹಿಂಸೆ ಕೊಡ್ತಾ ಇದ್ದಾರೆ. ಆದರೆ ಅವರು ನಿಮ್ಮ ಬಗ್ಗೆ ಯಾವುದೇ ಥರದ ಇದಾಗಿ ಯೋಚನೆ ಮಾಡ್ತಾ ಇಲ್ಲ. ಅವ್ರ ನಿರ್ಧಾರ ಏನಾಗಿದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಬಗ್ಗೆ ಅವರು ಮುಂದೆ ಯಾವ ರೀತಿ ನಾನು ಈ ಡಿಸಿಷನ್ನ ತಗೋಬೋದು, ಈಗ ಯಾವ ರೀತಿ ಅವರು ಲಾಜಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ನೀವು ಪ್ರೀತಿಯಿಂದ ನೀವು ನಿಮ್ಮನ್ನು ನೋಡಬೇಕು, ಪ್ರೀತಿಯಿಂದ ನಿಮ್ಮ ಜೊತೆಗಿರಬೇಕು ಅನ್ನುವಂತಹ ಮನಸ್ಥಿತಿ ಇಲ್ಲ. ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಅಥವಾ ನಿಮ್ಮ ಪರ್ಸನ್ ಏನು ಮಾಡಿ ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನೀವು ಎಷ್ಟೇ ಗೊಂದಲಲ್ಲಿದ್ದೀರ, ನೀವು ಎಷ್ಟೇ ಅವ್ರಿಗೆ ಪ್ರೀತಿ ತೋರಿಸಿದ್ರು, ನೀವು ಏನೇ ಅವರಿಗೆ ಇದು ಮಾಡಿದರೂ ಸಹಿತ ಇಲ್ಲಿ ಅವರು ಒಂದು ಲಾಜಿಕ್ಕಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಮನಸ್ಥಿತಿ ಹೇಗಿದೆಯಪ್ಪ ಅಂತ, ಇದ್ರ ಒಳಗೆ ಇನ್ನೂ ಏನೋ ಇದೆ, ನೀವು ಅವ್ರ ಬಗ್ಗೆ ತಪ್ಪಾಗಿ ಕಂಡುಹಿಡ್ಕೊಳ್ತಾ ಇದ್ದೀರಾ. ಅಂದರೆ ಅವರು ನಿಮ್ಮ ಬಗ್ಗೆ ಉಲ್ಟಾ ಮಾತಾಡ್ತಾ ಇದ್ದಾರೆ. ಅವರು ಮಾತಾಡುವಂಥ ಮಾತು ಹೇಗಿದೆಯಪ್ಪ ಅಂತ ಹೇಳಿದರೆ, ಯೋಚನೆ ಹೇಗಿದೆಯಪ್ಪ ಅಂತ ಹೇಳಿದರೆ, ನಿಮ್ಮನ್ನು ತುಳಿದು ಮುಂದೆ ಹೋಗುವಂಥದ್ದು, ನಿಮಗೆ ನೋವು ಕೊಡುವಂಥದ್ದು, ನಿಮಗೆ ಹಿಂಸೆ ಕೊಡುವಂಥದ್ದು, ನಿಮಗೆ ಯಾವುದೇ ಥರದ ಪ್ರೀತಿ ಆಗಲಿ, ನಿಮಗೆ ಯಾವುದೇ ರೀತಿಯಾದಂತಹ ಅನುಕಂಪ ಆಗಲಿ, ಅಥವಾ ನಿಮಗೆ ನೋವಾಗ್ತಾ ಇದೆ ಅನ್ನುವಂಥ ಫೀಲಿಂಗ್ಸ್ ಆಗಲಿ, ಯಾವುದೇ ಥರದ ವಿಚಾರದಲ್ಲಿಯೂ ಸಹಿತ ಅವರಿಗೆ, ನೀವು ಪ್ರೀತಿ ಮಾಡುವಂಥ ಪರ್ಸನ್ಗೆ ನಿಮ್ಮ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಬಟ್ ಯಾಕೆ ಆ ಥರ ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನೀವು ಎಷ್ಟೇ ಅವರಿಗೆ ಪ್ರೀತಿ ತೋರಿಸ್ಲಿ, ನೀವು ಎಷ್ಟೇ ಇದು ಮಾಡಿದರೂ ಸಹಿತ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಅಥವಾ ಅಲ್ಲಿ ಬಂದಿರುವಂಥ ಥರ್ಡ್ ಪಾರ್ಟಿ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಹತ್ತಿರ ಆ ವ್ಯಕ್ತಿ, ನಿಮ್ಮ ಪರ್ಸನ್ನ ನಿಮ್ಮ ಹತ್ತಿರ ಬರದೇ ಇರೋ ಥರ ಅವರು ಮಾಡಿರುವಂಥದ್ದು. ಓಕೆನಾ. ಇಲ್ಲಿ ತುಂಬಾ ಸವಾಲುಗಳನ್ನು ಎದುರಿಸಿದ್ದೀರ, ತುಂಬ ನೋವುಗಳನ್ನು ಎದುರಿಸಿದ್ದೀರ, ಒಂದು ಕಾಮ್ ಆಗಿದ್ದೀರ. ಬಟ್ ಇಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ಆ ವ್ಯಕ್ತಿ ನಿಮ್ಮ ಪರ್ಸನ್ ಜೊತೆ ತುಂಬಾ ಚೆನ್ನಾಗಿರೋದ್ರಿಂದ ನಿಮ್ಮ ಬಗ್ಗೆ ಯಾವುದೇ ಥರ ಫೀಲಿಂಗ್ಸ್ ಬರದೇ ಇರೋ ಹಾಗೆ ನಿಮ್ಮ ಪರ್ಸನ್ ಬಗ್ಗೆ ತಲೆಯಲ್ಲಿ ಅವರು ಹೇಳಿರುವಂಥದ್ದು, ಅಥವಾ ಅವ್ರು ಮಾತಾಡಿರೋ ಮಾತು ಇದು ಮಾಡಿರುವಂಥದ್ದು, ಅವ್ರಿಗೆ ಇವ್ರು ಮಾತು ಕೊಟ್ಟಿರುವಂಥದ್ದು, ಅಥವಾ ನಿಮ್ಮನ್ನೇ ಅವರು ದೂಷಿಸುವಂಥದ್ದು, ಈ ರೀತಿಯಾದಂತಹ ಘಟನೆಗಳು ಸಹಿತ ಇಲ್ಲಿ ನಡೆದಿರುವಂಥದ್ದು. ಆದರೆ ಇಲ್ಲಿ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ಇಲ್ಲಿ ಗುರು ಅಂತಲೂ ಹೇಳ್ಬೋದು, ಅಥವಾ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡುವಂತಹ ದೈವಶಕ್ತಿ ಅಂತ ಹೇಳ್ಬೋದು. ಅಲ್ಲಿ ನೀವು ಸಹಾಯವನ್ನು ಕೇಳಬೇಕಾಗುತ್ತೆ. ಅಂದರೆ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ಹೊರ ಬರೋದಕ್ಕಾಗಿರ್ಬೋದು, ಒಂದು ದೈವಶಕ್ತಿನಾದರೂ ಆಗಿರ್ಬೋದು, ಅಥವಾ ಒಂದು ಗುರುವಿನ ಸನ್ನಿಧಿಲಾಗಿರ್ಬೋದು, ಅದನ್ನು ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಅಡೆತಡೆಗಳಿಂದ ನೀವು ಹೊರ ಬರೋ ಪ್ರಯತ್ನ ನಿಮಗಾಗುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ಎಷ್ಟು ಪ್ರಯತ್ನ ಇಲ್ಲಿಯವರೆಗೂ ಏನು ಪ್ರಯತ್ನ ಮಾಡಿದ್ರೆ, ಆ ಪ್ರಯತ್ನಕ್ಕೆ ಒಂದು ವಾರದಲ್ಲಿ ನಿಮಗೆ ಉತ್ತರ ಸಿಗ್ತಾ ಇದೆ ಅಂತ ಬರ್ತಾ ಇದೆ. ಅಂದರೆ ನೀವು ಎಷ್ಟು ಯಾವ ವ್ಯಕ್ತಿಯಿಂದ, ಅಂದರೆ ನಿಮ್ಮ ಪರ್ಸನ್ ಜೊತೆ ಇರುವಂಥ ವ್ಯಕ್ತಿಯಾಗಿರ್ಬೋದು, ಅಥವಾ ಬೇರೆ ಯಾರೋ ನಿಮಗೆ ಕಣ್ಣು ದೃಷ್ಟಿಯಿಂದ ಆಗಿರ್ಬೋದು, ನಕಾರಾತ್ಮಕ ಶಕ್ತಿಯಿಂದ ನಿಮಗೆ ತೊಂದರೆ ಕೊಟ್ಟಿರುವಂಥದ್ದಾಗಿರ್ಬೋದು, ನೀವು ಪ್ರೀತಿ ಮಾಡುವಂಥ ವ್ಯಕ್ತಿ ಜೊತೆ ನಿಮಗೆ ಪ್ರೀತಿ ಮಾಡೋಕ್ಕೆ ಬಿಡದೇ ಇರುವಂಥದ್ದು, ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡದೇ ಇರುವಂಥದ್ದು, ಈ ರೀತಿಯಾದಂತಹ ಸಿಚುವೇಶನ್ಗಳನ್ನು ತಂದಿರುವಂತಹ ವ್ಯಕ್ತಿ ಈಗ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮಿಂದನೇ ಅವರ ನೆಲಸಮ ಆಗ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಬ್ರಹ್ಮಾಂಡ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇರೋದೇನು, ಇನ್ನು 8 ದಿನದಲ್ಲಿ ಅಥವಾ 8 ವಾರಗಳಲ್ಲಿ ಆ ವ್ಯಕ್ತಿಗೆ ಬ್ರಹ್ಮಾಂಡದಿಂದ, ಅಥವಾ ನೀವು ನಂಬಿರುವಂಥ ದೈವಶಕ್ತಿಯಿಂದನೇ ಒಂದು ಶಿಕ್ಷೆಯ ರೂಪದಲ್ಲಿ ಅವರಿಗೇನು ದೈವಶಕ್ತಿ ಏನು ಅವರಿಗೆ ಶಿಕ್ಷೆ ಕೊಡಬೇಕಾಗಿದೆಯೋ ಅದನ್ನು ಕೊಡೋದಕ್ಕೆ ಇಲ್ಲಿ ಪ್ರಯತ್ನ ನಡೀತಾ ಇದೆ, ಈ ಕ್ರಿಯೇಟಿವಿಟಿ ನಡೀತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ್ಯಕ್ಷನ್ ನಡೀತಾ ಇದೆ, ಬ್ರಹ್ಮಾಂಡದ ಪ್ಲ್ಯಾನಿಂಗ್ ಏನಿದೆ ಆ ಪ್ಲ್ಯಾನಿಂಗ್ ಮುಖಾಂತರನೇ ಆ ವ್ಯಕ್ತಿ, ನಿಮಗೆ ತೊಂದರೆ ಕೊಟ್ಟಿರುವಂಥ ವ್ಯಕ್ತಿ ಶಿಕ್ಷೆಯನ್ನು ಅನುಭವಿಸುವಂತಹ ದಿನಗಳು ಹತ್ತಿರದಲ್ಲಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಬ್ರಹ್ಮಾಂಡ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಜಾಗರೂಕತೆಯನ್ನು, ನಿಮ್ಮ ಆರೋಗ್ಯವಾಗಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಮಾನಸಿಕ ನೆಮ್ಮದಿಯನ್ನು
ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ನೀವು ಎಷ್ಟು ನೋವಿಂದ ಅಳ್ತಾ ಇದ್ರಿ, ನೀವು ಎಷ್ಟೆಲ್ಲ ನೋವುಗಳಿಂದ ಹಿಂಸೆ ಪಡ್ತಾ ಇದ್ರಿ, ಆ ವ್ಯಕ್ತಿಯಿಂದ ನೀವು ತುಂಬಾ ನರಕಗಳಿಂದ ಅನುಭವಿಸ್ತಾ ಇದ್ರಿ, ಆ ನರಕಗಳಿಂದ ನೀವು ಹೊರಬರೋದಕ್ಕೆ ಬ್ರಹ್ಮಾಂಡವು ಸಹಿತ ನಿಮಗೆ ಒಂದು ಟೈಮನ್ನು ಕೊಡ್ತಾ ಇದೆ. ಆ ಟೈಮನ್ನು ಇನ್ನು 8 ದಿನ ಅಥವಾ 8 ವಾರಗಳಲ್ಲಿ ಸಹಿತ ಅದು ನಿಮ್ಮ ಎದುರಿಗೆ ಬರುವಂತಿದೆ ಅಂತ ಇಲ್ಲಿ ಬ್ರಹ್ಮಾಂಡವು ನಿಮಗೆ ಹೇಳ್ತಾ ಇದೆ. ಈ ಬ್ರಹ್ಮಾಂಡವು ನಿಮಗೆ ಇಷ್ಟೊಂದು ಸಣ್ಣ ಒಳ್ಳೆಯ ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದರೆ, ಇನ್ನು ಗೈಡೆನ್ಸ್ ಏನಪ್ಪ, ಅವರಿಂದ ಗೈಡೆನ್ಸ್ ಏನಿದೆ, ನೀವು ಅದರಿಂದ ಇನ್ನೂ ಒಂದು ಆ ಸಮಸ್ಯೆಯಿಂದ ಹೊರ ಬರೋದಕ್ಕೆ ಏನಾದರೂ ಪರಿಹಾರ ಹೇಳ್ತಾರಾ ಅನ್ನೋದನ್ನು ನೋಡೋಣ. ಹೌದು, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ನೀವು ಆ್ಯಕ್ಷನ್ ತೊಗೊಳ್ಳೋದಿದೆ, ಓಕೆನಾ. ಬ್ರಹ್ಮಾಂಡ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನೀವೊಂದು ಆ್ಯಕ್ಷನ್ ತೊಗೊಳ್ಳೋದಿದೆ. ಆ ಆ್ಯಕ್ಷನ್ ಏನಾಗಿರ್ಬೇಕಪ್ಪ ಅಂತ ಹೇಳಿದರೆ, ನೀವು ಅವರ ಜೊತೆ ಕೋಪವನ್ನು ಮಾಡ್ಕೊಳ್ಳೋದಾಗಿರ್ಬೋದು, ಹಠ ಮಾಡೋದಾಗಿರ್ಬೋದು, ಈಗೋ ಆಗಿರ್ಬೋದು, ಈ ಎಲ್ಲದನ್ನು ಬಿಟ್ಟು ಅವರ ಜೊತೆ ಒಂದು ಮಾತು, ನೀವು ಎಷ್ಟು ಮೃದುವಾಗಿ ಅವ್ರ ಜೊತೆ ಮಾತಾಡ್ತೀರ ಅಷ್ಟು ಬ್ರಹ್ಮಾಂಡ ನಿಮಗೆ ಏನು ಮಾಡುತ್ತೆ, ನಿಮಗೆ ಸಹಾಯ ಮಾಡೋದಕ್ಕೆ ರೆಡಿಯಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬ್ರಹ್ಮಾಂಡ ನಿಮಗೆ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ಯಾವುದೇ ರೀತಿಯಲ್ಲಿ ನೀವು ಧೈರ್ಯವಾಗಿರಿ, ಹೆದರುವಂಥದ್ದೇನಿಲ್ಲ, ಹೆದರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ನಂಬಿಕೆ ನಿಮ್ಮನ್ನು ಕಾಪಾಡ್ತಾ ಇದೆ. ನೀವು ಏನು ಇಲ್ಲಿಯವರೆಗೂ ಅನುಭವಿಸಿದಿರ ಆ ಅನುಭವಕ್ಕೆ ಒಂದು ಬ್ರಹ್ಮಾಂಡದಿಂದ ನಿಮಗೆ ಒಂದು ಒಳ್ಳೆಯ ಸೂಚನೆ ಏನಪ್ಪ ಅಂದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ, ಅವರು ನಿಮಗೆ ನಿಮ್ಮ ಎದುರಿಗಿರುವಂತಹ ಸವಾಲುಗಳನ್ನು ಎದುರಿಸಿ ಅವರು ನಿಮ್ಮ ಹತ್ರ ಬರಬೇಕಾಗತ್ತೆ. ಬಟ್ ಇವಾಗ ನಿಮ್ಮದೇ ಆದಂತಹ ಒಂದು ಜರ್ನಿಯಲ್ಲಿ ಬ್ರಹ್ಮಾಂಡದ ಪ್ರವೇಶ ಆಗಿರೋದ್ರಿಂದ ಆ ವ್ಯಕ್ತಿಯನ್ನು ಹೇಗೆ ಮುಂದೆ ಆ ವ್ಯಕ್ತಿನ ಸರ್ವನಾಶ ಮಾಡಬೇಕು ಅನ್ನೋದಕ್ಕೆ ಬ್ರಹ್ಮಾಂಡವೇ ಒಂದು ಸಾಕ್ಷಿಯಾಗಿ ನಿಮ್ಮ ಜೀವನದಲ್ಲಿ ಬಂದಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಬ್ರಹ್ಮಾಂಡ ಅನ್ನೋದಕ್ಕಿಂತ ನೀವು ನಂಬಿರುವಂಥ ದೈವಶಕ್ತಿ ನಿಮ್ಮ ರಕ್ಷಣೆಯನ್ನು ಮಾಡ್ತಾ ಇದೆ. ನಿಮಗೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ನಿಮ್ಮನ್ನು ಪ್ರೊಟೆಕ್ಷನ್ ಆಗಿರ್ಬೋದು ಅಥವಾ ಒಂದು ಶಕ್ತಿ ಕವಚವನ್ನು ಸೃಷ್ಟಿ ಮಾಡಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ರೀಡಿಂಗ್ ನಿಮಗೆ ಒಂದು ಒಳ್ಳೆಯ ಎನರ್ಜಿಯನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.